ಈ ಮಲ್ಲಿ ಎಲ್ಗೋದ್ಲೆ ಹಾ ಹೂವ ಈ ಮಡ್ಲಕ್ಕಿ ಸೀರೆ ಎಲ್ಲನ ತಗೊಂಡು ಬೇಗ ಹೋಗ್ಬೇಕು ದೇವಸ್ಥಾನಕ್ಕೆ. ಬೇಗ ಬರ್ರಿ ಅಂತ ಪೂಜಾರ ಅಲ್ಲೇನೆ ಹೇಳ್ ಕಳ್ಸಿದಾರ ಅವಾಗ್ಲೇನೆ. ನೇತ್ರಮ್ಮ ಕರಿಯಮ್ಮ ಮಲ್ಲಿನ. ನಾನ್ ಕರಿಯಲ್ಲ, ನೀನೇ ಕರಿ. ಅಯ್ಯೋ ಬಿಡು, ನಾನೇ ಕರಿತೀನಿ. ಮಲ್ಲಿ, ಏ ಮಲ್ಲಿ. ಅಯ್ಯೋ ಅಮ್ಮರೇ, ಜೋರ ಗರ್ಸ್ಬೇಡ್ರಿ. ಅವನ್ನ ಪಾಪನ್ನ ಮನಗಿಸ್ತಾ ಇದ್ದಾಳೆ. ತಿರ್ಗಾ ಅವನ್ ಇದ್ರೆ ಕಷ್ಟ ಅಂತ ಹಾಲು ಕುಡಿಸಿ ಮನಗಿಸಿ ಹೋಗ್ತೀನಿ ಅಂತಾನ ಹೇಳ್ತಾ ಇದ್ಲು. ಮನಗಿಸ್ತಾ ಇದ್ದಾಳೆ, ಇರ್ರಿ. ಮನಗಿಸಿ ಬತ್ತಾಳೆ. ಜೋರಾಗಿ ಕಿರಿಸ್ಬೇಡ್ರಿ, ಎದ್ದಾಳ್ತಾನೆ ತಿರ್ಗಾ. ಹೌದಾ, ಅವನು ಕರ್ಕೊಂಬರ್ಬೋದಾಗಿತ್ತು. ಅಯ್ಯೋ ಅಮ್ಮರೇ, ಅಲ್ಲಿ ಬಂದೆ ಸುಮ್ಮನೆ ಅಳ್ತಾನ ಅವನು, ಸುಮ್ಮನಿರಲ್ಲ. ಸೆಕ್ಕಿಗೂ ಅದಕ್ಕೂ ಅದಕ್ಕೇನೆ ಮನಗಿಸ್ಬಿಟ್ಟು ಹೋಗ್ತೀನಿ ನೋಡ್ಕೆ ಅಂತಾನ ನನ್ಗೆ ಹೇಳವಳೆ. ನಾನು ನೋಡ್ಕೊಂತೀನಿ, ನೀವು ಹೋಗಿ ಪೂಜೆ ಮಾಡಿಸ್ಕೊಂಬರ್ರಿ ಅಮ್ಮೋರೆ. ಮಲ್ಲಿನೂ ಬತ್ತಾಳೆ, ಇರ್ರಿ ಇವಾಗ. ಮನೆ ಕಂತಿದ್ದ ಇನ್ನೇನಾಲೆ. ಹೌದಾ, ಸರಿ ಆಯ್ತು. ಎಲ್ಲಿ ತಿಮ್ಮಜ್ಜಿ ಎಲ್ಗೋದ್ಲು? ಅವಜ್ಜಿ ಎಲ್ಲೋಯ್ತೋ ಗೊತ್ತಿಲ್ಲ ಮೋರೆ. ಬರ್ತಾರೆ ಅನ್ಸುತ್ತೆ. ಹಂಗೇನೆ ದೇವಸ್ಥಾನ ಹತ್ತಕ್ಕೆ ನೀವು ಹೋಗಿರ್ರಿ. ಇಲ್ಲ ಮನೆ ಹತ್ರ ಬಂದ್ರೆ ನಾನೇನೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಅಂತಾನ ಹೇಳ್ತೀನಿ, ಬರುತ್ತೆ ಹೇಳ್ರಿ. ಸರಿ ಸರಿ ಆಯ್ತು. ಆತೇನೆ ಮಲ್ಲಿನ ಕರಿಯ ಜಲ್ದು. ಯಮ್ಮ ನಾವು ನಡಿ ಹೋಗೋಣ. ನಾವು ತಗೊಂಡು ಅವಳೊಂದು ತಟ್ಟೆ ಹಿಡ್ಕೊಂಡು ಬತ್ತಾಳೆ. ನೀನೇನು ಹಿಡ್ಕೋಬೇಡ, ನಾನು ಹಿಡ್ಕೊಂತೀನಿ. ಅವಳೊಂದು ತತ್ತಾಳೆ. ಈ ಬಾಳೆಹಣ್ಣು ಯಾರು ತಗೊಂಡು ಹೋಗ್ತಾರೆ? ಅಣ್ಣ ಎಲ್ಗೋದ? ಅಣ್ಣ ಎಲ್ಗೋದ್ನ ಏನ್ ಸುಡ್ಗಾಡ. ಹೋಗತ್ತ ತಗೊಂಡೋಗ್ತಾನೆ ಬಾಳೆಹಣ್ಣು ಎಲ್ಲಾನ. ಅವನು ಗುಲಾಬಿ ಮನೆ ಕಂಡವನೇ ನೋಡ್ಕ. ಸರಿ ಆಯ್ತು ಮಲ್ಲಿ, ನೀನು ಹೋಗಿ ಪೂಜೆ ಮಾಡಿಸ್ಕೊಂಬ, ನಾನೆಲ್ಲ ನೋಡ್ಕೊಂತಿರ್ತೀನಿ. ಹೋಗು. ಅಮ್ಮ ಆಯ್ತಾ ನಿಮ್ದೆಲ್ಲನ ಬರ್ಬೇಕಂತೆ ಜಲ್ದಿನ. ಅಪ್ಪಯ್ಯ ಹೇಳ್ ಕಳಿಸ್ತು ಕರ್ಕೊಂಬರೋಗು. ನಿಮ್ಮ ಅಮ್ಮ ಇನ್ನೂ ನೇತ್ರಮ್ಮನು ಮಲ್ಲಿನೂ ಎಲ್ಲರೂ ಮನೆಗೆ ಇದ್ದಾರೆ. ಹೂವು ಹಣ್ಣು ಎಲ್ಲನ ತಾಂಬರ್ಬೇಕಂತೆ ಅಂತಾನ ಹೇಳ್ಕೊಳಿಸ್ತು ಬರ್ಬೇಕಂತೆ. ನಾವು ಬರ್ತೀವಿ, ನೀನ್ ಬಾಳೆಹಣ್ಣು ತಗೊಂಡೋಗ್ಬಾರಪ್ಪ. ಈ ಪೆದ್ದಿ ಎಲ್ಗೋದ್ಲು? ಅವಳು ಅಲ್ಲೆಲ್ಲೋ ದೇವಸ್ಥಾನದಾಗ ಇರ್ತಾಳೆ, ಕಾವೇರಿನೂ ಅವಳು ಆಮೇಲೆ ಮಂಜ ಅವರೆಲ್ಲ ಇದರಲ್ಲಿ. ತಗೊಂಬರ್ಬೇಕಂತ ನೀವು ಜಲ್ದಿ ತಾಂಬರ್ರಿ. ಹೋರಿ, ನೀ ಬಾಳೆಹಣ್ಣು ತಗೊಂಡೋಗ್ಬರ್ರಿ. ನಾನು ತಗೊಂಡೋಗಿರ್ತೀನಿ, ನೀವು ಬೇಗ ಬನ್ನಿ. ತಾಳೆ ನೀನೊಂದು ಹೂವಿಂದ ಪ್ಲೇಟ್ ತಗ, ನೇತ್ರಮ್ಮ ತಾಂತಾಳೆ. ಬರೀ ಹೋಗೋಣ. ಗುಲಾಬಿ ನಿನ್ ಮನೆ ಕಡೆಗೆ ಹುಷಾರು. ಆ ತಿಮ್ಮಜ್ಜಿ ಬಂದೆ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲನ ಹೋಗ್ಬೇಕಂತೆ ಅಂತ ಹೇಳ್ ಕಳ್ಸು ಜಲ್ದಿ. ಅರ್ಕೆ ಮಾಡ್ಕೊಂಡಿರಾಳೆ ಅವಳೇ ಇಲ್ಲ ಯಮ್ಮ. ಎಲ್ಗೋದ್ಲ ಏನ? ಸರಿ ಆಯ್ತಮ್ಮವ್ರೆ, ಕಳಿಸ್ತೀನಿ, ಹೋಗಿ. ಮಲ್ಲಿ ನಡೀರಿ, ತಾಂಡ ನೀವು. ನಡಿಯಮ್ಮ ನೇತ್ರಮ್ಮ, ಹೋಗೋಣ. ನಿಮ್ಮ ಅಜ್ಜಿ ಹಂಗೆ ಬರ್ತಾಳೆ, ನಿಮ್ಮ ಅಪ್ಪ ಇನ್ನೂ ಅಲ್ಲೇ ಇರ್ಬೇಕೇನ? ರಾಜನ ಹೋಗ್ಯವನೆ ಎಲ್ಲಾನ. ಅಜ್ಜಿ ಅರಕೆ ಮಾಡ್ಕೊಂಡಿತ್ತಂತಲ್ಲತ್ತೆ, ಪೂಜೆ ಮಾಡಿಸ್ತೀನಿ ಅಂತನ. ಅದಕ್ಕೆ ಅಮ್ಮ ನಿಮ್ಮ ಅಜ್ಜಿ ಹೇಳಿದ್ಕೇನೆ ನಾನು ಹೂವು ಹಣ್ಣು ಕಾಯಿ ಎಲ್ಲ ತಗೊಂಡ್ ಬಂದೆ ಪೂಜೆ ಮಾಡ್ಸೋಣ ಅಂತಾನ. ಅಲ್ಲತ್ತೆ, ಅವ್ರು ಕಾಳತ್ತೇನು ಮತ್ತೆ ಆ ಮನೆಯವ್ರು ಬರಲ್ವ ಪೂಜೆಗೆ? ಏನೋ ಗೊತ್ತಿಲ್ಲ, ಅವರು ಬರ್ತಾರೋ ಹೆಂಗೋ ಗೊತ್ತಿಲ್ಲ. ಅದ್ನೇನೋ ನಾನು ಕೇಳಲಿಲ್ಲ, ಅಜ್ಜಿ ಹೇಳಲಿಲ್ಲ. ಏನಾನ ಬಂದ್ರು ಬರ್ತಾರೋ ಅಥವಾ ಏನಾದ್ರು ಅವರು ಬೇರೆ ಟೈಮ್ನಾಗ ಬರ್ತಾರೋ ಏನೋ. ಗೊತ್ತಿಲ್ಲ ಅದ್ರ ಬಗ್ಗೆ. ಏನಮ್ಮ ಇದು? ಈ ದೇವಮ್ಮನೂ ಈ ಸೂಜಿನೂ ಪೂಜೆ ಮಾಡ್ಸಕ್ ಬಂದೇವ್ರ ಈಗಲೇನೆ? ಅಲ್ಲ, ನಾವು ಬರೋ ಟೈಮ್ಗೆನೆ ಈ ಅಮ್ಮ ಯಾಕೆ ಬಂದ್ಲು ಇಲ್ಲಿಗೆ? ಅಯ್ಯೋ ದೇವ್ರಿ, ಇವಳು ಯಾಕೆ ಬಂದ್ಲು ಈ ದೇವಿ? ಮಕ್ಕ ಕಂಡ್ರೆ ನನಗೆ ಮೈಯೆಲ್ಲ ಹುರಿದೋಗುತ್ತೆ. ಈ ಟೈಮ್ಗೆನೆ ಇವಳು ಯಾಕೆ ಬಂದ್ಲು? ನಾವು ಪೂಜೆ ಮಾಡ್ಸಕ್ ಟೈಮ್ಗೆ ಏನು ಯಾರಾದರೂ ಹೇಳಿದ್ರ ಪೂಜೆ ಮಾಡ್ಸಕ್ ಬರ್ತಾರೆ ಅಂತಾನ? ಏನು ಕೆಣಕಾಕೆ ಬಂದೇವಳ ಇಲ್ಲಿ ಜಗಳ ಮಾಡಕ್ಕೆ ದೇವಸ್ಥಾನಕ್ಕೆ ಇವಳು? ಏನಮ್ಮ ಹಂಗೆ ಅನ್ಸುತ್ತೆ. ನನ್ನ ಮಗ ನೋಡಿದ್ರೆ ಆ ಸೂಜಿ ನೋಡ್ತಾ ಇರೋದು ಅಲ್ಲಿ ಕಿತ್ಕೊಂಡು. ಏನೇ ಸೂಜಿ, ಇವರು ಬಂದ್ಬಿಟ್ಟವ್ರೆ, ಈ ಕಾಳಿನೂ ನೇತ್ರನೂ. ಹಂಗಾದ್ರೆ ಎರಡು ಮನೆಗೂ ಒಂದೇ ಸಲ ಪೂಜೆ ಮಾಡ್ಸೋಣ ಅಂತಾನ ನಮ್ಮ ಅತ್ತೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಹೇಳೈತೆ ಅನ್ಸುತ್ತೆ. ನಮ್ಗೆ ಇವ್ರು ಬರೋ ವಿಷಯ ಗೊತ್ತಿಲ್ಲ, ಇವ್ರಿಗೇನಾದ್ರೂ ನಾವು ಬರೋ ವಿಷಯ ಗೊತ್ತೋ ಇಲ್ವೋ ಗೊತ್ತಿಲ್ಲಮ್ಮ. ಹಂಗ ಗೊತ್ತಿಲ್ಲ ಅತ್ತೆ, ಹೋಗ್ಲಿ ಬಿಡಿ. ಏನು ಎರಡು ಮನೆಯವರು ಏನು ಬೇರೆಯವರ? ಒಂದೇ ಮನೆಯವರು ತಾನೆ. ಎರಡು ಮನೇನೂ ಸೌಕ ಸಿದ್ದಪ್ಪರ ಮನೆಯವರೇ ಅಂತ ಅಂಬೋದು. ಬಿಡಿ, ಅವರು ಬರ್ಲಿ. ಎಲ್ಲೋ ಅಜ್ಜಿ ಹಂಗೆ ಎಲ್ಲ ಪ್ಲಾನ್ ಮಾಡೈತಿ. ನಮಗೆ ಹೇಳ್ದಂಗೆ ಅವ್ರಿಗೆ ಹೇಳ್ದಂಗೆ ನಮಗೆ ಹೇಳಿ ಇಬ್ರು ದೇವಸ್ಥಾನಕ್ಕೆ ಬರಂಗ್ ಮಾಡೈತಿ ಅನ್ಸುತ್ತೆ. ಅಮ್ಮ ನಡೀರಮ್ಮ, ಒಳಕ್ ಹೋಗೋಣ. ನೋಡಲ್ಲಿ ನಿಮ್ ದೊಡ್ಡಮ್ಮರು ಬಂದವ್ರಿ. ಹೌದಾ, ಇವರು ಇವಾಗಲೇ ಬಂದಿದ್ದಾರೆ? ಯಾಕಮ್ಮ? ಈಗ ಗೊತ್ತು, ಅವರು ಪೂಜೆ ಸಾಮಾನು ಹಿಡ್ಕೊಂಡ್ ಬಂದವರಲ್ಲ, ಪೂಜೆ ಮಾಡ್ಸಕ್ಕೆ ಇರ್ಬೇಕೇನು. ಬಿಡು, ಬಂದ್ರೆ ಬರ್ಲಿ. ಏನು ಅತ್ತೆ ನೀವು ಪೂಜೆ ಮಾಡ್ಸಕ್ ಬಂದ್ರ? ಅದ್ಗೆ ಯಾವಾಗ ಬಂದ್ರಿ? ಪೂಜೆ ಮಾಡ್ಸಕ್ಕೆ ಅಂತಾನೆ ಬಂದ್ರ ನೀವು? ಚೆನ್ನಾಗಿದ್ರ ಮಕ್ಕಳು ಎಲ್ಲ? ಅಣ್ಣಯ್ಯ ಅಪ್ಪಯ್ಯ ಅಮ್ಮಯ್ಯ ಎಲ್ರು ಚೆನ್ನಾಗಿದ್ರ? ಸೂಜಿ ಏನೇ ಇದು? ನೀವ್ ಯಾಕೆ ಬಂದ್ರಿ ಇವಾಗ ಪೂಜೆ ಮಾಡ್ಸಕ್ಕೆ? ಈ ಟೈಮ್ನಾಗೆ ಬರ್ಬೇಕಾಗಿತ್ತ ನೀವು ಪೂಜೆ ಮಾಡ್ಸಕ್ಕೆ? ನಿಮ್ಗೇನೇನು ಏನು ಒತ್ತು ಗೊತ್ತು ಯಾವುದೂ ಇಲ್ವೇ? ಅಲ್ಲ, ನಾವು ಪೂಜೆ ಮಾಡ್ಸಕ್ಕಂತ ಬಂದಾಗ್ಲೇನೆ ನೀವು ಬರ್ಬೇಕೇನೆ? ಏನ್ ಬೇರೆ ಟೈಮ್ನಾಗ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗಕ್ಕಾಗ್ತಿರ್ಲಿಲ್ವಾ? ನಾವು ಪೂಜಾರಪ್ಪರಿಗೆ ಹೇಳಿದ್ವಿ, ಈ ಟೈಮ್ನಾಗೆ ನಾವು ಬರ್ತೀವಿ ಪೂಜೆಗೆ, ಯಾರ್ದು ಪೂಜೆಗೆ ತಗೋಬೇಡ್ರಿ ಅಂತಾನ ಹೇಳಿದೀವಿ. ಹಂಗಿದ್ಮೇಲೆ ನೀವ್ಯಾಕೆ ಬಂದ್ರಿ ಇಲ್ಲಿಗೆ?
ಅಯ್ಯೋ ಅತ್ತೆ, ಇದೇನಿದು ಹಿಂಗೆ ಹೇಳ್ತಾ ಇದ್ದೀರಾ? ನಾವು ಪೂಜೆ ಮಾಡಕ್ಕೆ ಅಂತ ಬಂದಿಲ್ಲ. ಆ ಅಜ್ಜಿನೇ ಹೇಳಿದ್ದು. ಈಗ ಈ ಟೈಮ್ನಾಗೆ ಪೂಜೆ ಇಟ್ಕೊಂಡಿದೀವಿ, ಎಲ್ಲರೂ ಮಾರಮ್ಮ ಗುಡಿ ತಕ್ ಬರ್ರಿ, ಪೂಜೆ ಸಾಮಾನ್ ತಗೊಂಡು ಅಂತನ ಅಜ್ಜಿನೇ ಹೇಳಿದ್ರು. ಅದಕ್ಕೆ ನಾನು ಅತ್ತೆ ನಮ್ಮ ಮನೆಯವರು ಬಂದ್ವಿ. ಏನೋ ಮಾವನಿಗೆ ಒಳ್ಳೇದಾಗ್ಲಿ ಅಂತನ ಅಜ್ಜಿ ಆರ್ಕೆ ಮಾಡ್ಕೊಂಡಿತ್ತಂತಲ್ಲ, ಅದಕ್ಕೇನೆ ಪೂಜೆ ಮಾಡಿಸ್ತೀವಿ ಇವತ್ತು, ಬರ್ರಿ ಅಂತ ಹೇಳಿದ್ದು ಅಜ್ಜಿ. ಅದಕ್ಕೆ ನಾನು ಅತ್ತೆ ಮತ್ತೆ ಅವರು ಬಂದ್ವಿ. ನೀವು ಅದಕ್ಕೆ ಬಂದಿದ್ದೀರಾ? ಏನ್ ಮಲ್ಲಿ ಅಕ್ಕ? ಹೌದಾ, ನಿಮ್ಗೂ ಅಜ್ಜಿನೇ ಹೇಳ್ತಾ? ನಮಗೂ ಅಜ್ಜಿನೇ ಹೇಳಿದ್ದು. ಮಾವನ್ಗೆ ಯಾವ ತೊಂದರೆ ಆಗ್ದಂಗೆ ಮನೆಗ್ ಬಂದ ತಕ್ಷಣ ಪೂಜೆ ಮಾಡ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ, ಇವತ್ತು ಪೂಜೆ ಮಾಡಿಸ್ಬೇಕು ಅಂತನ ಅಜ್ಜಿನೇ ಹೇಳಿದ್ದು, ನೆನ್ನೆನೇ ಹೇಳಿತ್ತು. ಅದಕ್ಕೆ ನಾವು ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಸಕ್ಕಂತ ಬಂದ್ವಿ ಸೂಜಿ. ಅಂದ್ರೆ ನಿಮಗೆ ನಾವು ಬರ್ತೀವಿ ನಮಗೂ ಹೇಳಿದ್ದಾರೆ ಅಂತ ಗೊತ್ತಿರ್ಲಿಲ್ವಾ ಸೂಜಿ? ಇಲ್ಲ, ನೀವು ಬರ್ತೀರಾ ಇದೇ ಟೈಮ್ಗೆನೆ ಪೂಜೆಗೆ ಅಂತನ ಅಜ್ಜಿ ಏನು ಹೇಳಿರ್ಲಿಲ್ಲ. ನಾವು ನೀವು ಬರಲ್ವೇನೋ ನಮಗಷ್ಟೇ ಹೇಳೈತೆ ಅಜ್ಜಿ ಅನ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ನೀವು ಬಂದಿದ್ದೀರಾ. ಸರಿ ಆಯ್ತು, ಬರ್ರಿ ಒಳಗೆ ಹೋಗೋಣ. ಇನ್ನೇನು ದೇವಸ್ಥಾನಕ್ಕೆ ತಾನೇ ನೀವು ಬಂದಿರೋದು. ಅಜ್ಜಿ ಅರ್ಕೆಯಿಂದನ ನಾವು ನೀವು ಒಂದೇ ಸಲ ದೇವಸ್ಥಾನಕ್ಕೆ ಬರಂಗಾಯ್ತು. ಒಳ್ಳೇದೇ ಆಯ್ತು. ಅದಕ್ಕೆ ಹೇಳೋದು, ದೇವರಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅಂತನ. ದೇವರ ಆಶೀರ್ವಾದ ಇದ್ರೆ ಎರಡು ಸಂಸಾರನೂ ಆದಷ್ಟು ಬೇಗ ಒಂದಾಗ್ತೀವಿ ಅಂತ ಅನ್ಸುತ್ತೆ ಇದನ್ನ ನೋಡ್ತಾ ಇದ್ರೆ, ಅಲ್ವಾತೆ? ಹೇಳ್ದೆ ಇದ್ರೆ ಏನಂತೆ? ಈಗೇನು ಎರಡ್ ಮನೆಯವ್ರು ಬಂದಿರೋದನು ಮಾವನ್ ಒಳ್ಳೇದಕ್ಕೆ ಅಂತಾನ ಪೂಜೆ ಮಾಡ್ಸಕ್ಕೆ ತಾನೆ. ಅತ್ತೆ ನೇತ್ರ ನಡೀರಿ ಒಳಕ್ಕೆ. ಏ ಮಲ್ಲಿ ಸುಮ್ಮನೆ ನಿಂತ್ಕ. ಅಲ್ಲ ತಿಮ್ಮಜ್ಜಿ ಹೇಳ್ತಾ ಬಿಡ್ತು. ಆ ತಿಮ್ಮಜ್ಜಿ ಏನು ಇವ್ರ ಮನೆದ ಅಥವಾ ನಮ್ಮ ಮನೆಗೆ ಸೇರಿದ್ದಾಳ? ಇವ್ರನ್ನ ಯಾಕೆ ಪೂಜೆಗೆ ಬರಕ್ಕೆ ಹೇಳೈತೆ ಅವಜ್ಜಿ? ಮಾಡಕ್ ಕೆಲಸ ಇಲ್ವಾ ಏನು? ದೇವಸ್ಥಾನದಾಗನು ಜಗಳ ಆಡ್ಲಿ ಅಂತಾನ ಇಂಥ ಕೆಲಸ ಮಾಡ್ಯವಳ ಮುತ್ಕಿ. ಎಲ್ಗೋದ್ಲ ಮುತ್ಕಿ? ಎಲ್ಲಿ ನಿಮ್ಮ ಮಾವ? ಅತ್ತೆ ಆತರ ಯಾಕೆ ಅಂದ್ಕೊಂತೀರಾ? ಜಗಳ ಆಡ್ಲಿ ಅಂತ ಅಲ್ಲ, ಒಂದಾಗ್ಲಿ ಅಂತ ಇಂಥ ಕೆಲಸ ಮಾಡಿದ್ರು ಮಾಡಿರ್ಬೋದು ಅಜ್ಜಿ. ಹೋಗ್ಲಿ ಬಿಡಿ ಅತ್ತೆ, ಇಲ್ಲಿ ದೇವಸ್ಥಾನದಲ್ಲಿ ಯಾಕೆ ಸುಮ್ಮನೆ ಜಗಳ ಮಾಡ್ತೀರಾ? ಅವರು ಪೂಜೆ ಮಾಡ್ಸಕ್ಕಂತಾನೆ ಬಂದಿದ್ದಾರೆ, ಜಗಳ ಮಾಡಬೇಡಿ. ನಡೀರಿ ಹೋಗೋಣ ಒಳಗಡೆ, ಎಲ್ರು ಒಂದೇ ಸಲ ಪೂಜೆ ಮಾಡ್ಸೋಣ. ಒಂದೇ ಸಲ ಪೂಜೆ ಮಾಡ್ಸಕ್ಕೆ ನಾವೇನೇನು ಎರಡು ಮನೇನು ಒಂದೇನಾ? ಅವ್ರದೇ ಬೇರೆ ಮನೆ, ನಮ್ದೇ ಬೇರೆ, ಅವರೇ ಬೇರೆ ನಾವೇ ಬೇರೆ. ಯಮ್ಮ ಮೊದ್ಲು ಅವ್ರನ್ನ ಮನೆಗೆ ಹೋಗಿ ಆಮೇಲೆ ಬರಕ್ ಹೇಳು. ನಾವು ಪೂಜೆ ಮಾಡಿಸ್ಕೊಂಡು ಹೋಗೋವರ್ಗು ದೇವಸ್ಥಾನ ಕಡೆಗೆ ಬರ್ಬೇಡ್ರಿ ಅಂತ ನಾವು ವಾಪಸ್ ಕಳ್ಸು. ಆಮೇಲೆ ಬರ್ಲಿ ಅವರು. ನಾವು ಪೂಜೆ ಮಾಡಿಸ್ಕೊಂಡು ಎಲ್ಲನ ಪ್ರಸಾದ ಗಿಸಾದ ತಗೊಂಡು ಹೊರಗೆ ಬರ್ತೀವಿ. ಆಮೇಲೆ ಬಂದು ಮಾಡಿಸ್ಕೊಂಡು ಹೋಗ್ಲಿ ಬೇಕು ಅಂದ್ರೆ. ಅಯ್ಯೋ ಅತ್ತಿಗೆ, ಏನತ್ತಿಗೆ ಹಿಂಗೆ ಹೇಳ್ತಾ ಇದ್ದೀರಾ? ನಾವೇನ್ ಬೇರೆನಾ? ಅಜ್ಜಿ ಹೇಳಿರೋ ಉದ್ದೇಶ ಏನಿದೆಯೋ ಏನೋ. ಅವರೇ ಹೇಳಿರೋದು ಇದೇ ಟೈಮ್ಗೆ ಬರಬೇಕು ನೀವು ಅಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಅದಕ್ಕೆ ನಾವು ಇದೇ ಟೈಮ್ಗೆ ಬಂದಿದೀವಿ. ಈಗ ವಾಪಸ್ ಹೋಗ್ರಿ ಅಂದ್ರೆ ಏನರ್ಥ? ಏನು ದೇವ್ರೇನು ಒಬ್ರಿಗೆ ಸೀಮಿತನ? ಈ ಊರಿನ ಜನಗಳಿಗೆ ಎಲ್ಲರಿಗೂ ಸೇರಿದವನು ದೇವ್ರು. ಹಂಗಿದ್ಮೇಲೆ ನಮ್ಮನ್ನ ವಾಪಸ್ ಹೋಗ್ರಿ ಅಂತ ಹೇಳ್ತಿದ್ಯಲ್ಲ ಅತ್ತಿಗೆ, ಏನಾಗಿದೆ ನಿಮ್ಗೆ? ಸುಮ್ಮನೆ ಇರ್ರಿ, ಏನೂ ಆಗಲ್ಲ. ನಡೀರಿ ಪೂಜೆ ಮಾಡ್ಸೋಣ ಎಲ್ರು ಒಟ್ಟಿಗೆನೆ. ಅದೆಂದಿಗೂ ಸಾಧ್ಯನೇ ಇಲ್ಲ ಕಣೆ ಸೂಜಿ. ಈ ಮನೆಯವರು ಆ ಮನೆಯವರು ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಅದ ಅಂತದ್ರಲ್ಲಿ ಒಂದೇ ಜೊತೆಗೆ ಪೂಜೆ ಮಾಡ್ಸೋದಂತೆ. ಜೊತೆಗೆ ಪೂಜೆನೂ ಇಲ್ಲ ಗೀಜೆನೂ ಇಲ್ಲ. ನೀವು ಹೋಗ್ರಿ ಮನೆಗೆ. ನಿತ್ರಮ್ಮ ಏನಾಯ್ತು? ಯಾಕೆ ಇಲ್ಲೇ ನಿಂತ್ಕೊಂಡಿದ್ರೆ? ನಡೀರಿ ಒಳಿಕೆ. ಒಳಿಕೆ? ಇವ್ರನ್ನ ಯಾರು ಬರಕ್ ಹೇಳಿದ್ದು ಇಲ್ಲಿಗೆ ದೇವಸ್ಥಾನಕ್ಕೆ? ಅದು ಇದೇ ಟೈಮ್ಗೆ ಯಾರು ಅಂತ ಕೇಳ್ತಿಯಲ್ಲಪ್ಪ? ಅಲ್ಲಿ ನಿಂತಿರೋದು ಕಾಣಿಸ್ತಾ ಇಲ್ವಾ ನಿನ್ ಕಣ್ಣಿಗೆ? ಓ, ದೇವಿನೂ ಸೂಜಿ ಕಾಂತ ಬಂದೇವ್ರೆ ಅಂತನಾ? ಬರ್ಲಿ ಬಿಡು. ಅಯ್ಯೋ, ಅವ್ರು ಏನೋ ಪೂಜೆ ಮಾಡ್ಸಕ್ಕೆ ಬಂದವ್ರೆ. ಅದಕ್ಕೆ ಯಾಕೆ ನೀವು ಹಿಂಗೆ ಆಡ್ತಾ ಇದ್ದೀರಾ? ನಡೀರಿ ಪೂಜೆ ಮಾಡ್ಸೋಣ ಎಲ್ಲನ. ಇದಾಗೇನೋ ನಿಂದೆ ಕಿತಾಪತಿ, ನೀನೇ ಬರಕ್ ಹೇಳಿದ್ದ ಇವ್ರಿಗೂನು? ಅಪ್ಪ, ನನಗೇನು ಗೊತ್ತಿಲ್ಲ, ಇವ್ರು ಬರೋ ವಿಷಯನೇ ಗೊತ್ತಿರಲಿಲ್ಲ ನನಗೆ. ದೇವಿ, ಯಾರು ಬರಕ್ಕೆ ಹೇಳಿದ್ರು ಈ ಟೈಮ್ಗೆ ನಿಮಗೆ ಪೂಜೆ ಮಾಡ್ಸಕ್ಕೆ? ನಾವ್ ಹೇಳ್ತಾ ಇಲ್ವಿ ಅವಾಗಿಂದನ? ಅತ್ತೆನೇ ಹೇಳಿದ್ದು ಇದೇ ಟೈಮ್ಗೆನೆ ಬರ್ರಿ ನೀವು ದೇವಸ್ಥಾನದ ಹತ್ರ ಪೂಜೆ ಮಾಡ್ಸೋಣ ಅಂತ ಹೇಳಿದ್ರು ಅತ್ತೆ. ಅದಕ್ಕೆ ನಾವು ಬಂದ್ವಿ. ಇವ್ರು ನೋಡಿದ್ರೆ ವಾಪಸ್ ಹೋಗು ಅಂತ ಹೇಳ್ತಿದ್ದಾರೆ. ಮತ್ತೆ ನೀವು ಬೇರೆ ನಾವು ಬೇರೆ ಅಂದ್ಮೇಲೆ ಒಟ್ಟಿಗೆ ಪೂಜೆ ಮಾಡ್ಸಕ್ಕೆ ಸಾಧ್ಯನೇ ಇಲ್ಲ. ನಾವು ಆರ್ಕೆ ಮಾಡ್ಕೊಂಡಿತ್ತು ನಮ್ಮ ಅಜ್ಜಿ, ಅದಕ್ಕೆ ಪೂಜೆ ಮಾಡ್ಸಕ್ ಬಂದಿದೀವಿ. ನೀವು ಪೂಜೆ ಮಾಡ್ಸೋರು ಇನ್ನೊಂದ್ಸಲ ಬರೋಗ್ರಿ, ಹೋಗಿ ಮತ್ತಕ್ಕೆ ಹೋಗಿ. ಎರಡು ಮನೆಯವರು ಬಂದ್ಬಿಟ್ರ ಅಲ್ಲೇನೆ? ನಡೀರಿ, ಇಲ್ಲ ಯಾಕೆ ನಿಂತಿದ್ರ? ನಾನೇನೆ ಇಬ್ರು ಮನೆಯವರು ಬರ್ಲಿ ಒಟ್ಟಿಗೆ ಪೂಜೆ ಮಾಡ್ಸೋಣ ಅಂತನ ಹೇಳಿದ್ದೆ. ಬಂದ್ರ ಸೂಜಿ? ನಡೀರಿ ಒಳಿಕೆ. ಕಾಳಿ ಹಿಂಗ್ ನೋಡ್ತಾ ಇದ್ಯಾ? ಯಾಕೆ ಇವ್ರು ಬಂದಿರೋದಕ್ಕೆ ಸಿಟ್ಟ ನಿನಗೆ? ಏನು ಸಿಟ್ಟು ಮಾಡ್ಕೋಬೇಡ, ದೇವರು ಒಳ್ಳೆ ಬುದ್ಧಿ ಕೊಡ್ತಾನೆ. ಸುಮ್ಮನೆ ಬಾ. ನಾನೇನೆ ಇವರು ಬರ್ತಾರೆ ಅಂತ ನಿನ್ನ ಹತ್ರ ಹೇಳಿರ್ಲಿಲ್ಲ, ಅವ್ರಿಗೂ ಹೇಳಿರ್ಲಿಲ್ಲ. ಹೇಳಿರೆ ನೀವು ಬರಲ್ಲ ಅವರು ಬರ್ದಂಗ ಆಗ್ತಾರೆ ಅಂತನ ಇಲ್ಲಿಗೆ ಬಂದ್ಮೇಲೆ ಹೇಳೋಣ ಅಂತನ ನಾನೇ ಸುಮ್ಮನಾಗಿದ್ದೆ. ಈಗ ಸಾವುಕಾರ ಸಿದ್ದಪ್ಪ ಅಂದ್ರೆ ಆ ಮನೇನು ಸಾವುಕಾರ ಸಿದ್ದಪ್ಪಂದೆ, ಈ ಮನೇನು ಸಾವುಕಾರ ಸಿದ್ದಪ್ಪಂದೆ. ಅದಕ್ಕೆ ಎರಡು ಮನೆಯವರು ಒಟ್ಟಿಗೆನೆ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತಂತೆ ಮನೆಗೆ, ಮನೆಯವ್ರಿಗೆ ಎಲ್ಲಾರ್ಗು. ಅದಕ್ಕೇನೆ ಎರಡು ಮನೆಯವ್ರಿಗೂ ಪೂಜೆ ಮಾಡ್ಸಕ್ಕೆ ಅಂತನ ನಾನೇ ಇಲ್ಲಿಗೆ ಕರ್ಸಿದ್ದು. ಏನು ಸಿಟ್ಟು ಮಾಡ್ಕೋಬೇಡ.
ಬೇಜಾರು ಮಾಡ್ಕೋಬೇಡ, ಗಲಾಟೆ ಮಾಡಬೇಡ, ದೇವಿ ಮೇಲೆ ರೇಗಾಡೋದು ಏನು ಮಾಡಕ್ ಹೋಗ್ಬೇಡ. ಹಾ, ಸಮಾಧಾನದಿಂದ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಿನ್ಕೊಂಡು ಹೋಗೋಣ ಮನೆಗೆ. ಹಾ, ಒಟ್ಟಿಗೆನೆ ಎಲ್ಲಾರು. ಬಾ.